ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಮೊಸರು ಬುತ್ತಿ. ಯಾರಿಗೆ ಸಾಂಬಾರು ತಿಂದು ತಿಂದು ಬೇಜಾರಾಗಿತ್ತು ಮತ್ತು ಟೈಮ್ ಇಲ್ಲ ಮಾಡ್ಕೊಳಕ್ಕೆ ಅಂದಾಗ ಈ ಮೊಸರು ಬುತ್ತಿನ ಈಸಿಯಾಗಿ ಮಾಡ್ಕೋಬೋದು. ಈ ಮೊಸರು ಯೂಸ್ ಮಾಡೋದ್ರಿಂದ ಅದು ಪ್ರೋಬಯೋಟಿಕ್, ಗುಡ್ ಫಾರ್ ಗಟ್ ಹೆಲ್ತ್ ಮತ್ತು ಬೇಸಿಗೆಯಲ್ಲೂ ಇದು ಒಳ್ಳೆಯ ಆಹಾರ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮಾಡೋಕ್ಕಿಂತ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಒಗ್ಗರಣೆಗೆ ಸಣ್ಣದಾಗಿ ಹೆಚ್ಚಿರುವ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ಗೋಡಂಬಿ ಮತ್ತು ದ್ರಾಕ್ಷಿ ಆಪ್ಷನಲ್ಲು. ಬಾಣಲಿಗೆ 2 ಚಮಚ ಎಣ್ಣೆ ಹಾಕಿ ದ್ರಾಕ್ಷಿ ಗೋಡಂಬಿಯನ್ನು ಹುರ್ಕೊಂಬಿಟ್ಟು ಅದನ್ನು ತಗೊಂಬಿಡಿ. ಅನಂತರ ಸಾಸಿವೆ, ಜೀರಿಗೆ, ಈರುಳ್ಳಿ, ಮೆಣಸಿನ್ಕಾಯಿನ ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ. ಇನ್ನೊಂದು ಕಡೆ ಮೆತ್ತಗಾಗಿ, ಅಂದರೆ ಯೂಶಲಿ ನಾವು ಒಂದು ಲೋಟ ಅಕ್ಕಿಗೆ 2 ಲೋಟ ನೀರು ಇಡ್ತೀವಲ್ವ, ಇದಕ್ಕೆ ಒಂದು 3 ಲೋಟ ನೀರಿಟ್ಬಿಟ್ಟು ಅನ್ನ ಮಾಡ್ಕೊಂಬಿಟ್ಟು ಅದನ್ನ ಸೈಡಿಗೆ ಆರ್ಲಿಕ್ಕೆ ಒಂದು ದೊಡ್ಡ ಬಾಣಲೆಯಲ್ಲಿ ತೆಗೆದಿಡಿ. ಈರುಳ್ಳಿ ಎಲ್ಲ ಬೆಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ಒಗ್ಗರಣೆ ರೆಡಿಯಾಗಿದೆ. ಇವಾಗ ತಣ್ಣಗಾಗಿರೋ ಅನ್ನಕ್ಕೆ ಮೊಸರನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕೈಯಿಂದ ಕಲಸಿ. ಚೆನ್ನಾಗಿ ಕಲಿಸಿದಾಗ ಅದ್ರ ಟೇಸ್ಟ್, ಮೊಸರು ಬುತ್ತಿ ಟೇಸ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿ ಒಂದು ಸ್ವಲ್ಪ ಹಾಲನ್ನು ಹಾಕ್ಕೋಬೋದು. ಮೊಸರು ಏನಾದರೂ ತುಂಬ ಹುಳಿ ಇದೆ ಅಂದರೆ ಮೊಸರು ಜೊತೆಗೆ ಹದವಾಗಿ ಕಲಿಸ್ಕೊಂಡ್ಮೇಲೆ ಒಗ್ಗರಣೆ ಮಾಡಿರೋದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಕಲಸಿ. ಬುತ್ತಿ ಕಟ್ಟೋಕ್ಕಿಂತ ಮುಂಚೆ ಒಂದ್ಸರಿ ಟೇಸ್ಟ್ ನೋಡ್ಕೊಂಡ್ಬಿಟ್ರೆ ಉಪ್ಪೆಲ್ಲ ಕರೆಕ್ಟ್ ಇದೆ ಅಂತ ಅಂದರೆ ಈ ಥರ ಕಟ್ಟಿ ಇಡಿ. ರುಚಿಕರವಾದ ಮೊಸರು ಬುತ್ತಿ ರೆಡಿಯಾಗಿದೆ. ಅದಕ್ಕೆ ಕೆಂಪು ಚಟ್ನಿ ಅಥವಾ ಚಟ್ನಿ ಪುಡಿ ಜೊತೆಗೆ ತಿನ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.